ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡಿ, ಈಗಾಗಲೇ ನಾವು ಹೇಳ್ತಾ ಇದ್ವಿ ನಿಮಗೆ, ಅವಳಿ ಜಿಲ್ಲೆಗಳಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತಹ ಸಿಟ್ಟಿದೆ. ಹೈಕಮಾಂಡ್ ವಿರುದ್ಧ ಎರಡೂ ಜಿಲ್ಲೆಯ ಶಾಸಕರು ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಬೆಂಗಳೂರಿನಲ್ಲಿ ಅಸಮಾಧಾನಿತ ಶಾಸಕರು ಸಭೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಸ್.ಎನ್. ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಈ ಮೀಟಿಂಗ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ವತಃ ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಯಾಕೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗಕ್ಕೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತ ಅನ್ಸುತ್ತೆ ತಮ್ಮ ಪ್ರಕಾರ? ನನಗೆ ಇಲ್ಲಿ ಏನ್ ಅನ್ಕೊಂಡಿದ್ದಾರೆ ಹೈಕಮಾಂಡ್ ಅವರು, ಕೋಲಾರ ಜಿಲ್ಲೆ ಎಲ್ಲಾ ಶಾಸಕರು ಕೂಡ ಕೆಲಸಕ್ಕೆ ಬರ್ತಾ ಇರ್ತಕ್ಕಂಥವರು, ಬರೀ ಟ್ರಂಪ್ ಕಾರ್ಡ್ಸ್ ಇದ್ದಾಗೆ ಅವ್ರನ್ನ ಹೆಂಗ್ ಬೇಗ ಬಳಸ್ಕೋಬಹುದು ಅನ್ನೋ ಉದಾಸೀನ ಮನೋಭಾವನೆ ಮತ್ತು ನಮ್ಮ ಜನರನ್ನ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಮನೋಭಾವನೆಯಿಂದ ಈ ಎರಡೂ ಜಿಲ್ಲೆಯನ್ನ ಕಡೆಗಣಿಸಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ ಮೇಡಮ್. ಈಗ ನಾವು 7 ಮಂದಿ ಶಾಸಕರಿದ್ದೇವೆ, ಕನಿಷ್ಠ 7 ಮಂದಿಯಲ್ಲಿ ಒಬ್ಬನು ಕೂಡ ಪರಿಗಣಿಸಿಲ್ಲ ಅಂದ್ರೆ ಇದು ಖಂಡಿತ ಕೂಡ ನಮ್ಮ ಎರಡೂ ಜಿಲ್ಲೆ ಬರ್ತಕ್ಕಂಥ ದ್ರೋಹ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ ಮೇಡಮ್. ಒಂದು ವಾದ ಇದೆಯಲ್ಲ ಸರ್, ಕೆ.ಎಚ್. ಮುನಿಯಪ್ಪ ಅವರು ಇದೇ ಕೋಲಾರ ಅಂತ ಲೆಕ್ಕಾಚಾರ ತಗೊಳ್ತೀವಿ ನಾವು, ಹಿಂಗಾಗಿ ನಾವು ಕೊಟ್ಟಿಲ್ಲ. ಬಟ್ ಮುನಿಯಪ್ಪ ಅವರು ಅಂತ ಬಂದಾಗ ಕೋಲಾರದವ್ರಲ್ವಾ ಅಂತ ಒಂದು ವಾದ ಇದೆ. ಇಲ್ಲ ಅವ್ರು ಯಾವತ್ತೂ ನೇಟಿವ್ ಕೋಲಾರದವರಲ್ಲ. ಕೋಲಾರ ಕಾನ್ಸ್ಟಿಟ್ಯೂನ್ಸಿಲಿ ನಿಂತು ಗೆಲ್ತಾ ಇದ್ರು. ಅವರು ಬೆಂಗಳೂರಲ್ಲೇ ಬರ್ತ್ ಬೆಂಗಳೂರು ವಾಸ ಇರ್ತಕ್ಕಂಥವ್ರು. ಅವರು ಬಂದು ಕೋಲಾರ ಜಿಲ್ಲೆಯಲ್ಲಿ ಯಾವತ್ತೂ ಇರ್ಲಿಲ್ಲ. ಜೊತೆಗೆ ಅವರು ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಅದು ಹೌದು ಗ್ರಾಮಾಂತರ ಜಿಲ್ಲೆ ಕೊಟ್ಟಿದ್ದಾರೆ ಅವ್ರಿಗಷ್ಟೇ. ಅವ್ರಿಗೂ ಕೋಲಾರ ಸಂಬಂಧ ಇಲ್ಲ. ಅವಿಭಾಜ್ಯ ಕೋಲಾರ ಅಂದ್ರೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ. ಯಾರು ತಪ್ಪಿಸೋಕೆ ಯಾರು ಕಾರಣ ಅನ್ಸುತ್ತೆ ಮೇಡಮ್? ತಪ್ಪಿಸೋಕೆ ಸಚಿವ ಸ್ಥಾನ ತಪ್ಪಿಸೋದಕ್ಕೆ ಯಾರು ಕಾರಣ ಅನ್ಸುತ್ತೆ? ಎಲ್ಲ ನಾವು ಎಲ್ಲರೂ ದೂರದ ಹೈಕಮಾಂಡ್ ಮುಖ್ಯಮಂತ್ರಿಗಳಾಗ್ಬೋದು, ಮಾಜಿ ಮುಖ್ಯಮಂತ್ರಿಗಳಾಗ್ಬೋದು, ಖರ್ಗೆ ಸಾಹೇಬ್ರು ಆಗ್ಬೋದು, ಇವರೊಟ್ಟಿಗೆ ಇವರೆಲ್ಲ ಕೂಡ ಮನಸ್ಸು ಮಾಡಿದ್ರೆ ಕೊಡ್ಬೋದಾಗಿತ್ತಲ್ವಾ? ಇವರೆಲ್ಲರೂ ಕೂಡ ಕೋಲಾರ ಬಗ್ಗೆ, ಅದೇ ವಿಶೇಷವಾಗಿ ನಮ್ಮ ಸಮುದಾಯದ ಬಗ್ಗೆ ಬಹಳ ನಿರ್ಲಕ್ಷ್ಯ ಇರೋದ್ರಿಂದ ಯಾರಿಗೂ ಅವಕಾಶ ಮಾಡಿಕೊಟ್ಟಿಲ್ಲ. ಓಕೆ ಫೈನಲ್ ಆಗಿ ಏನ್ ಮಾಡ್ತೀರಾ ಮುಂದೆ? ಮೇಡಮ್ ಮಾಹಿತಿಗೆಲ್ಲ ಸಭೆಗ ನಾವು ಎಲ್ಲಾ ಶಾಸಕರು ಸಭೆ ಸೇರ್ತಾ ಇದ್ವಿ, 2 MLCಗಳು ಸಭೆ ಸೇರ್ತಾ ಇದ್ವಿ. ಸೇರ್ಬಿಟ್ಟು ಆ ಸಭೆಯಲ್ಲಿ ನಾವು ಮುಂದೆ ಏನ್ ಮಾಡ್ಬೇಕು, ನಮ್ಮ ರೀತಿಯಾಗಿ ಇವತ್ತು ಜಿಲ್ಲೆ ಕಡೆಗಣಿಸ್ತಾ ಇದ್ದಾರೆ, ಹೈಕಮಾಂಡ್ ಏನ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ಒಂದು ತೀರ್ಮಾನ ತಗೊಂಡು ಆ ತೀರ್ಮಾನದಿಂದ ಮುಂದುವರಿತೀವಿ. ರೈಟ್ ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ ಇದು ಶಾಸಕ ನಾರಾಯಣಸ್ವಾಮಿ ಅವರ ರಿಯಾಕ್ಷನ್ ಆಗಿದೆ. ತಪ್ಪಿಸೋದಕ್ಕೆ ಹೈಕಮಾಂಡ್ನ ಮನಸ್ಥಿತಿನೇ ಕಾರಣ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಏನು ಮಾಡಿದ್ರು ಚಲ್ತಾ ಹೈ ಅನ್ನೋ ರೀತಿಯಲ್ಲಿ ಮನಸ್ಥಿತಿ ಈ ಚಿಕ್ಕಬಳ್ಳಾಪುರ ಮತ್ತು ಕೋಲಾರಕ್ಕೆ ಬಂದಾಗ ಯಾವಾಗಲೂ ಹಿಂಗೆ ಆಗಿದೆ ನಮಗೆ ಅನ್ಯಾಯ ಅಂತ ಅವ್ರು ಹೇಳ್ತಾ ಇದ್ದಾರೆ.